ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಚಳಿಗಾಲದಲ್ಲಿ ನಾವು ನಮ್ಮ ಗುಲಾಬಿ ಗಿಡಗಳನ್ನು ಯಾವ ರೀತಿಯಾಗಿ ಕೇರ್ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಹಾಗೆಯೇ ನನ್ನ ಗುಲಾಬಿ ಗಿಡಗಳನ್ನು ನಾನು ಈ ಚಳಿಗಾಲದ ಟೈಮಲ್ಲಿ ಯಾವ ರೀತಿಯಾಗಿ ಕೇರ್ ಮಾಡ್ತೀನಿ, ಅದಕ್ಕೆ ಯಾವುದೆಲ್ಲ ಟಿಪ್ಸನ್ನು ಫಾಲೋ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವಿಡಿಯೋವನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾವುದೇ ಗಿಡವನ್ನಾದರೂ ನಾವು ಯಾವ ರೀತಿಯಾಗಿ ಕೇರ್ ಮಾಡ್ತೀವಿ, ಹಾಗೆ ಅದಕ್ಕೆ ಯಾವ ಫರ್ಟಿಲೈಸರನ್ನು ಯಾವ ಟೈಮಿಗೆ ಕೊಡ್ತೀವಿ ಅನ್ನೋದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಗಿಡವನ್ನು ತಂದು ನೆಟ್ಕೊಂಡು ಹಾಗೆ ಬಿಟ್ಟರೆ ಅದರಲ್ಲಿ ಖಂಡಿತವಾಗಲೂ ಹೂ ಬರುವುದಿಲ್ಲ. ಅದಕ್ಕೆ ನಾವು ಅಷ್ಟೇ ಇಂಟ್ರೆಸ್ಟಿಂದ ಅವುಗಳನ್ನು ಕೇರ್ ಮಾಡಬೇಕಾಗ್ತದೆ. ಗುಲಾಬಿ ಗಿಡಗಳನ್ನು ಆದಷ್ಟು ನಾವು ಡೈರೆಕ್ಟಾಗಿ ಸನ್ಲೈಟ್ ಬೀಳುವಂತಹ ಪ್ಲೇಸಲ್ಲಿ ಇಟ್ಕೊಳ್ಬೇಕು. ಬೆಳಿಗ್ಗೆಯಿಂದ ಸಂಜೆಯ ತನಕ ಸನ್ಲೈಟ್ ಬೀಳುವ ಪ್ಲೇಸಲ್ಲಿ ಗುಲಾಬಿ ಗಿಡಗಳನ್ನು ಇಟ್ಕೊಂಡ್ರೆ ಗುಲಾಬಿ ಗಿಡದಲ್ಲಿ ಚೆನ್ನಾಗಿ ಹೂ ಬರ್ತದೆ. ಈ ಗುಲಾಬಿ ಗಿಡ ಅನ್ನುವಂಥದ್ದು ಒಂದು ಹೆವಿ ಫೀಡರ್ ಪ್ಲ್ಯಾಂಟ್ ಆಗಿರೋದ್ರಿಂದ ಇದಕ್ಕೆ ವಾರಕ್ಕೊಮ್ಮೆ ನಾವು ರೆಗ್ಯುಲರ್ ಆಗಿ ಫರ್ಟಿಲೈಸರ್ನ ಕೊಡಲೇಬೇಕಾಗ್ತದೆ. ಡ್ರೈ ಕಾಂಪೋಸ್ಟನ್ನು ಕೂಡ ಕೊಡಬಹುದು. ಇಲ್ಲ ಅಂದರೆ ಯಾವುದಾದರೂ ನಾವು ಮನೆಯಲ್ಲಿ ಮಾಡುವಂಥ ಹೋಮ್ ಮೇಡ್ ಲಿಕ್ವಿಡ್ ಫರ್ಟಿಲೈಸರನ್ನು ವಾರಕ್ಕೊಮ್ಮೆ ರೆಗ್ಯುಲರ್ ಆಗಿ ಕೊಡ್ತಾ ಬರಬೇಕು. ಡ್ರೈ ಕಾಂಪೋಸ್ಟನ್ನು ಕೊಡೋದಾದರೆ ವರ್ಮಿ ಕಾಂಪೋಸ್ಟ್ ಅಥವಾ ಕೌಡನ್ ಕಾಂಪೋಸ್ಟ್, ಇಲ್ಲಾಂದರೆ ಕುರಿ ಗೊಬ್ಬರವನ್ನು ಕೂಡ ತಿಂಗಳಿಗೊಮ್ಮೆ ಸಮ ಪ್ರಮಾಣದಲ್ಲಿ ಕೊಟ್ಟರೆ ಗಿಡದಲ್ಲಿ ಹೂವು ಚೆನ್ನಾಗಿ ಬರ್ತದೆ. ನಾನು ಈಗಾಗಲೇ ನನ್ನ ಹಿಂದಿನ ವಿಡಿಯೋದಲ್ಲಿ ಗುಲಾಬಿ ಗಿಡಗಳಿಗೆ ಹಾಕಬಹುದಾದ ಸುಮಾರು ಫರ್ಟಿಲೈಸರ್ಗಳನ್ನು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಆ ಫರ್ಟಿಲೈಸರ್ಗಳು ಯಾವುದಂತ ನೋಡ್ಕೊಳ್ಬಹುದು. ನಾನು ನನ್ನ ಗಿಡಗಳಿಗೆ ವಾರಕ್ಕೊಮ್ಮೆ ರೆಗ್ಯುಲರ್ ಆಗಿ ಲಿಕ್ವಿಡ್ ಫರ್ಟಿಲೈಸರನ್ನೇ ಹಾಕ್ತೀನಿ. ಲಿಕ್ವಿಡ್ ಫರ್ಟಿಲೈಸರ್ನಲ್ಲಿ ಆನಿಯನ್ ಪೀಲ್ ಫರ್ಟಿಲೈಸರ್, ಹಾಗೆಯೇ ತರಕಾರಿ ಸಿಪ್ಪೆಗಳಿಂದ ಮಾಡಿದಂತಹ ಫರ್ಟಿಲೈಸರ್, ಹಾಗೆಯೇ ಬನಾನಾ ಪೀಲ್ ಫರ್ಟಿಲೈಸರ್ ಇತ್ಯಾದಿಗಳನ್ನೇ ಹಾಕ್ತಾ ಬರ್ತೀನಿ. ಹಾಗಾಗಿ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂ ಬಿಡ್ತದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಹೂಗಳನ್ನು ಬಿಟ್ಟಿದೆ ಅಂತ. ಗಿಡಗಳಿಗೆ ಫರ್ಟಿಲೈಸರ್ ಹಾಕುವುದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಹಾಗೆ ನಾವು ಗಿಡಗಳನ್ನು ಆಯಾ ಕಾಲಮಾನಕ್ಕೆ ಸರಿಯಾಗಿ ಅದನ್ನು ರಕ್ಷಣೆ ಮಾಡಿಕೊಡುವುದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಚಳಿಗಾಲ ಸ್ಟಾರ್ಟ್ ಆದಮೇಲೆ ಮತ್ತೆ ಬೇಸಿಗೆಗಾಲ ಬರುವಾಗ ತುಂಬಾ ಬಿಸಿಲಿರ್ತದೆ. ಹಾಗಾಗಿ ಗಿಡದ ಬುಡಕ್ಕೆ ಜಾಸ್ತಿ ಬಿಸಿಲು ಬಿದ್ದಾಗ ಗಿಡ ಒಣಗಿ ಹೋಗ್ತದೆ. ಹಾಗೆ ನಾವು ದಿನಕ್ಕೆ 2 ಟೈಮ್ ನೀರನ್ನು ಕೊಡಬೇಕಾಗ್ತದೆ. ಗುಲಾಬಿ ಗಿಡಗಳಿಗೆ ದಿನಕ್ಕೆ 2 ಬಾರಿ ನೀರನ್ನು ಕೊಡಬಹುದು. ಇಲ್ಲ ಅಂದರೆ 2 ದಿವಸಕ್ಕೊಮ್ಮೆನೂ ಕೊಟ್ಟರೆ ಸಾಕಾಗ್ತದೆ. ನಾವು ಗಿಡಗಳಿಗೆ ಮಲ್ಚಿಂಗ್ ಮಾಡುವುದರಿಂದ 2 ದಿವಸಕ್ಕೊಮ್ಮೆ ನೀರು ಕೊಟ್ಟರೂ ಸಾಕಾಗ್ತದೆ. ನಾನು ನನ್ನ ಗಿಡಗಳನ್ನು ಯಾವ ರೀತಿಯಾಗಿ ಮಲ್ಚಿಂಗ್ ಮಾಡ್ಕೊಳ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮಲ್ಚಿಂಗ್ ಮಾಡಿಕೊಳ್ಳೋದು ಅಂತ ಹೇಳಿದರೆ ಗಿಡದ ಬುಡಕ್ಕೆ ನಾವು ಡೈರೆಕ್ಟಾಗಿ ಸನ್ಲೈಟ್ ಬೀಳದ ಹಾಗೆ ಗಿಡದ ಬುಡಕ್ಕೆ ಏನಾದರೂ ಹಾಕಿ ಅದನ್ನು ಕವರ್ ಮಾಡೋದಕ್ಕೆ ಮಲ್ಚಿಂಗ್ ಅಂತ ಹೇಳ್ತೀವಿ. ಈಗ ನಾವು ಗಿಡಗಳಿಗೆ ಮಲ್ಚಿಂಗ್ ಮಾಡಿಕೊಂಡ್ರೆ ಮಳೆಗಾಲ ಸ್ಟಾರ್ಟ್ ಆಗುವ ಹೊತ್ತಿಗೆ ಆ ಮಲ್ಚಿಂಗ್ ಮಾಡಿದ್ದನ್ನು ತೆಗಿಬೇಕು. ಇಲ್ಲಾಂದರೆ ನೀರು ಜಾಸ್ತಿಯಾಗಿ ಮಳೆಗಾಲದಲ್ಲಿ ಗಿಡ ಕೊಳೆತು ಹೋಗುವಂಥ ಚಾನ್ಸಸ್ ಇರ್ತದೆ. ನಾನು ನಮ್ಮ ಮನೆಯಲ್ಲಿರುವ ಅಡಿಕೆ ಸಿಪ್ಪೆಯನ್ನು ಎಲ್ಲ ಗಿಡದ ಬುಡಕ್ಕೆ ಹಾಕಿ ಮಲ್ಚಿಂಗ್ ಮಾಡ್ಕೊಳ್ತೀನಿ. ನೋಡಿ, ನಿಮಗೆ ಅಡಿಕೆ ಸಿಪ್ಪೆ ಸಿಗಲಿಲ್ಲ ಅಂತ ಹೇಳಿದರೆ ತೆಂಗಿನ ಸಿಪ್ಪೆಯನ್ನು ಕೂಡ, ಅಂದರೆ ತೆಂಗಿನ ನಾರನ್ನು ಕೂಡ ಉಪಯೋಗಿಸ್ಕೊಂಡು ಮಲ್ಚಿಂಗ್ ಮಾಡ್ಕೊಳ್ಬಹುದು. ಇಲ್ಲಾಂದರೆ ಒಣಗಿ ಹೋದ ಎಲೆಗಳನ್ನು ಕೂಡ ಮಲ್ಚಿಂಗ್ ಮಾಡ್ಕೊಳ್ಬಹುದು. ಈ ಥರ ಅಡಿಕೆ ಸಿಪ್ಪೆಗಳನ್ನು ಹಾಕಿ ನಾವು ಮಲ್ಚಿಂಗ್ ಮಾಡ್ಕೊಳ್ಳೋದ್ರಿಂದ ನೀರು ಜಾಸ್ತಿ ಹೊತ್ತು ಗಿಡದಲ್ಲಿ ಹಾಗೇ ಇರ್ತದೆ. ಗಿಡದ ಬುಡಕ್ಕೆ ಡೈರೆಕ್ಟಾಗಿ ಸನ್ಲೈಟ್ ಬೀಳುವುದಿಲ್ಲ. ಸೊ ಹಾಗಾಗಿ ಗಿಡ ಬಾಡಿ ಹೋಗುವುದಿಲ್ಲ. 2 ದಿವಸಕ್ಕೊಮ್ಮೆ ನಾವು ನೀರು ಕೊಟ್ಟರೆ ಸಾಕಾಗ್ತದೆ. ನಾನು ನನ್ನ ಎಲ್ಲ ಗುಲಾಬಿ ಗಿಡಗಳಿಗೂ ಕೂಡ ಇದೇ ಥರನಾಗಿ ಮಲ್ಚಿಂಗ್ ಮಾಡ್ಕೊಳ್ತೀನಿ. ತೆಂಗಿನ ನಾರು ಹಾಗೂ ಅಡಿಕೆ ಸಿಪ್ಪೆಗಳಲ್ಲಿ ನೀರಿನ ಅಂಶವನ್ನು ಹಿಡಿದಿಟ್ಟುಕೊಳ್ಳುವಂತಹ ಗುಣ ಇರೋದರಿಂದ ಇದನ್ನು ನಾವು ಎಲ್ಲ ಗಿಡಗಳಿಗೂ ಮಲ್ಚಿಂಗ್ ಆಗಿ ಉಪಯೋಗಿಸ್ಕೊಳ್ಬಹುದು. ಮತ್ತು ಗುಲಾಬಿ ಗಿಡಗಳನ್ನು ನಾವು ಈ ಟೈಮಲ್ಲಿ ಕಟ್ ಮಾಡ್ಕೊಳ್ಬಾರ್ದು, ಅಂದರೆ ಡೀಪ್ ಪ್ರೂನಿಂಗ್ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಮಳೆಗಾಲ ಮುಗಿತಾ ಬರುವಾಗ ಗಿಡಗಳನ್ನೆಲ್ಲ ಪ್ರೂನಿಂಗ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಮತ್ತೆ ನವಂಬರ್ ತಿಂಗಳಿಂದ ಹೂ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಥರ ನಾವು ಮಲ್ಚಿಂಗ್ ಮಾಡ್ಕೊಳ್ಳೋದ್ರಿಂದ ನೀರು ಕಡಿಮೆ ಸಾಕಾಗ್ತದೆ. ಬೇಸಿಗೆಗಾಲದ ಟೈಮಲ್ಲಿ ಎಲ್ಲರ ಮನೆಯಲ್ಲೂ, ಹೆಚ್ಚಿನವರ ಮನೆಯಲ್ಲಿ ನೀರಿಗೆ ಪ್ರಾಬ್ಲಮ್ ಇರ್ತದೆ. ಸೊ ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ 2 ದಿವಸಕ್ಕೊಮ್ಮೆ ನೀರನ್ನು ಹಾಕ್ಕೊಂಡ್ರೆ ಸಾಕಾಗ್ತದೆ.
ಮನೆಯಲ್ಲಿ ಯೂಸ್ ಮಾಡುವ ತೆಂಗಿನಕಾಯಿಯಲ್ಲಿರುವ ನಾರನ್ನು ತೆಗೆದಿಟ್ಕೊಂಡ್ರೆ ಕೆಲವೊಂದು ಗಿಡಗಳಿಗೆ ನಾವು ಇದನ್ನೇ ಯೂಸ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಬ್ಲೀಡಿಂಗ್ ಹಾರ್ಟ್ ಪ್ಲ್ಯಾಂಟಿಗೂ ಕೂಡ ಮಲ್ಚಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾನು ಈ ಗಿಡವನ್ನು ಇಟ್ಟಿರುವಂತಹ ಪ್ಲೇಸಲ್ಲಿ ಸನ್ಲೈಟ್ ನೇರವಾಗಿ ಇದರ ಮೇಲೆ ಬೀಳ್ತದೆ. ಸೊ ಅದಕ್ಕೋಸ್ಕರ ಇದಕ್ಕೂ ಕೂಡ ಮಲ್ಚಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಎಲ್ಲ ಗಿಡಗಳನ್ನು ಕೂಡ ಇದೇ ಥರನಾಗಿ ಮಲ್ಚಿಂಗ್ ಮಾಡ್ಕೊಳ್ಬಹುದು. ಇಂಡೋರ್ ಪ್ಲ್ಯಾಂಟಿಗೂ ಕೂಡ ಇದೇ ಥರ ಮಲ್ಚಿಂಗನ್ನು ಮಾಡ್ಕೊಳ್ಬಹುದು. ಗಿಡಗಳಿಗೆ ನೀರನ್ನು ಹಾಕುವಾಗ ನಾವು ಡೈರೆಕ್ಟಾಗಿ ಗಿಡದ ಬುಡಕ್ಕೆ ಹಾಕುವುದಕ್ಕಿಂತ ಈ ಥರ ಗಿಡದ ಮೇಲೆ ಶವರ್ ಥರ ಹಾಕಿದರೆ ಗಿಡ ಸಹ ಚೆನ್ನಾಗಿ ಬರ್ತದೆ. ಹಾಗೆ ಬುಡಕ್ಕೂ ಕೂಡ ಒಂದೇ ಪ್ರಮಾಣವಾದ ನೀರು ಸಿಗ್ತದೆ. ನಾನಿಲ್ಲಿ ಒಂದು ಚಿಕ್ಕ ಪಾಟನ್ನು ಅದಕ್ಕೆ ಚಿಕ್ಕ ಚಿಕ್ಕ ತೂತುಗಳನ್ನಾಗಿ ಮಾಡ್ಕೊಂಡ್ಬಿಟ್ಟು ಎಲ್ಲ ಗಿಡಗಳಿಗೂ ಸಹ ಇದೇ ಥರನಾಗಿ ನೀರನ್ನು ಹಾಕ್ತೀನಿ. ಈ ಥರ ಹಾಕೋದ್ರಿಂದ ನೀರು ಕೂಡ ಕಡಿಮೆ ಸಾಕಾಗ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಗುಲಾಬಿ ಗಿಡವನ್ನು ಯಾವ ರೀತಿ ಕೇರ್ ಮಾಡಬೇಕು ಅಂತ ನನಗೆ ಗೊತ್ತಿರುವಂತಹ ಕೆಲವೊಂದು ಟಿಪ್ಸ್ಗಳನ್ನು ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.